ಭಾರತೀಯ ಮೈದಾನದಲ್ಲಿ ಪ್ಯಾಲೆಸ್ತೀನಿಯನ್ ಧ್ವಜ ಪ್ರದರ್ಶನ, ಕ್ರಿಕೆಟಿಗನ ಕೃತ್ಯಕ್ಕೆ ತೀವ್ರ ಆಕ್ರೋಶ. ಹೆಲ್ಮೆಟ್ನಲ್ಲಿ ಪ್ಯಾಲೆಸ್ತೀನಿಯನ್ ಧ್ವಜದ ಸ್ಟಿಕ್ಕರ್ ಅಂಟಿಸಿ ಬ್ಯಾಟಿಂಗ್ ಮಾಡಿದ ಫರ್ಖಾನ್ ಭಟ್. ಕ್ರೀಡಾಕೂಟದಲ್ಲಿ ವಿದೇಶಿ ರಾಜಕೀಯ ಚಿಹ್ನೆಯಿಂದ ಸಂಚಲನ. ಜಮ್ಮು ಕ್ರಿಕೆಟ್ ಲೀಗ್ಗೆ ಪೊಲೀಸ್ ಎಂಟ್ರಿ. ಜಮ್ಮುವಿನಲ್ಲಿ ನಡೆದ ಸ್ಥಳೀಯ ಕ್ರಿಕೆಟ್ ಪಂದ್ಯಾಟವೊಂದರಲ್ಲಿ ಕ್ರಿಕೆಟಿಗ ಧರಿಸಿದ ಹೆಲ್ಮೆಟ್ನ ಮೇಲೆ ಪ್ಯಾಲೆಸ್ತೀನಿಯನ್ ಧ್ವಜ ಪ್ರದರ್ಶಿಸಲಾಗಿದ್ದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೊಸ ವರ್ಷದ ದಿನದಂದು ಜಮ್ಮು ಮತ್ತು ಕಾಶ್ಮೀರ ಚಾಂಪಿಯನ್ಸ್ ಲೀಗ್ನಲ್ಲಿ ಜೆಕೆ ಲೆವೆನ್ಸ್ ಕಿಂಗ್ಸ್ ಮತ್ತು ಜಮ್ಮು ಟ್ರೈಲ್ ಬ್ಲೇಜರ್ಸ್ ನಡುವಿನ ಪಂದ್ಯದ ಸಂದರ್ಭದಲ್ಲಿ ಕ್ರಿಕೆಟಿಗ ಫರ್ಖಾನ್ ಭಟ್ ಹೆಲ್ಮೆಟ್ ಮೇಲೆ ಪ್ಯಾಲೆಸ್ಟೀನಿಯನ್ ಧ್ವಜದ ಸ್ಟಿಕ್ಕರ್ ಅಂಟಿಸಿ ಮೈದಾನಕ್ಕೆ ಇಳಿದಿದ್ದು, ಭಾರತೀಯ ನೆಲದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ವಿದೇಶಿ ರಾಜಕೀಯ ಚಿಹ್ನೆಯನ್ನು ಪ್ರದರ್ಶಿಸಿದ್ದಕ್ಕಾಗಿ ತೀವ್ರ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಪೊಲೀಸ್ ಕ್ರಮ ಕೈಗೊಳ್ಳಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಫರ್ಖಾನ್ ಪ್ಯಾಲೆಸ್ತೀನಿಯನ್ ಧ್ವಜವಿರುವ ಹೆಲ್ಮೆಟ್ ಧರಿಸಿರುವ ಚಿತ್ರಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ತ್ವರಿತವಾಗಿ ವೈರಲ್ ಆಗಿದ್ದು, ಇದು ಉದ್ದೇಶಪೂರ್ವಕ ಮತ್ತು ಪ್ರಚೋದನಕಾರಿ ಕೃತ್ಯವೆಂದು ಹಲವರಿಂದ ಟೀಕೆಗೆ ಗುರಿಯಾಗಿದೆ. ತಕ್ಷಣವೇ ಕ್ರಮ ಕೈಗೊಂಡ ಜಮ್ಮು ಪೊಲೀಸರು ಫರ್ಖಾನ್ ಭಟ್ ಅವರನ್ನ ವಿಚಾರಣೆಗಾಗಿ ಡೋಮಾನಾ ಪೊಲೀಸ್ ಠಾಣೆಗೆ ಕರೆಸಿದರು. ಈ ಕೃತ್ಯವು ಪೂರ್ವಯೋಜಿತವಾಗಿದೆ ಮತ್ತು ಪಂದ್ಯದ ಸಮಯದಲ್ಲಿ ನಡವಳಿಕೆ ಮತ್ತು ಚಿಹ್ನೆಗಳ ಕುರಿತು ಮೂಲಭೂತ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಲು ಸಂಘಟಕರು ವಿಫಲರಾಗಿದ್ದಾರೆ ಎಂದು ನಿರ್ಧರಿಸಲು ವಿಚಾರಣೆಯ ಭಾಗವಾಗಿ ಪಂದ್ಯಾವಳಿಯ ಆಯೋಜಕ ಜಾಹಿದ್ ಭಟ್ ಅವರನ್ನು ಕೂಡ ವಿಚಾರಣೆ ನಡೆಸಲಾಗುತ್ತಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಅಡಿಯಲ್ಲಿ ಪ್ರಾಥಮಿಕ ತನಿಖೆಗೆ ಆದೇಶಿಸಲಾಗಿದೆ ಮತ್ತು 14 ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಎಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ದೃಢಪಡಿಸಿದ್ದು, ಇಲ್ಲಿಯವರೆಗೆ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲವಾದರೂ ವಿದೇಶಿ ರಾಜಕೀಯ ಧ್ವಜವನ್ನು ಪ್ರದರ್ಶಿಸುವ ಹಿಂದಿನ ಉದ್ದೇಶ, ಅದನ್ನು ಅನುಮತಿಸಿದ ಸಂದರ್ಭಗಳು ಮತ್ತು ಅದು ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕದಡುವ ಅಥವಾ ರಾಷ್ಟ್ರೀಯ ಭಾವನೆಗೆ ಧಕ್ಕೆ ತರಬಹುದೆಂಬುದರ ಮೇಲೆ ತನಿಖೆ ಕೇಂದ್ರೀಕರಿಸುತ್ತದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಜಮ್ಮು ಮತ್ತು ಕಾಶ್ಮೀರ ಚಾಂಪಿಯನ್ಸ್ ಲೀಗ್ ಮಾನ್ಯತೆ ಪಡೆದ ಪಂದ್ಯಾವಳಿಯಲ್ಲ ಮತ್ತು ಅದರ ಅಧಿಕಾರ ಅಥವಾ ಮೇಲ್ವಿಚಾರಣೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾ ವಿವಾದದಿಂದ ದೂರವಿದೆ. ನಮಗೆ ಈ ಲೀಗ್ನೊಂದಿಗೆ ಯಾವುದೇ ಸಂಬಂಧವಿಲ್ಲ, ಇದು ಜೆಕೆಸಿಎಗೆ ಸಂಯೋಜಿತವಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ.